ಇನ್ನು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಡ್ತೀವಿ. ಹಾಫ್ ಅನ್ ಅವರ್ ವೇಟ್ ಮಾಡಿ, ರಿಪೋರ್ಟ್ ಬರುತ್ತೆ. ಓಕೆ ಮಾ. ಹಾ ಶೇಖರ್, ಗುಂಡು ಅಮ್ಮ, ಗುಂಡು ಪಾಪು ಅಮ್ಮ, ಪಾಪು ಅಮ್ಮ, ಅಣ್ಣ ಗುಂಡು ಗುಂಡು ಪಾಪು ಪಾಪು ಅಮ್ಮ ನೋಡು, ಗುಂಡು ಪಾಪು ಅಂತ ಕರೀತಿದ್ದಾರೆ. ಗುಂಡು ಅಮ್ಮ, ನನ್ನ ಮಕ್ಕಳು ಯಾಕೆ ಮುದ್ದು ಮಾಡ್ತಿದ್ದೀರಾ? ಬಿಡಿ ಅಮ್ಮ. ನಾವು ಚಿಕ್ಕಂದ್ರಲ್ಲಿ ಒಟ್ಟಿಗಿದ್ದ ಅಮ್ಮಂಗೆ ನೆನಪಾಯ್ತು ಅನ್ಸುತ್ತೆ. ಅಮ್ಮ, ನಿಮ್ಗೆ ಹುಚ್ಚಿಗೆ ಸಿಡ್ದಿದ್ಯಾ? ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅದೇ ಯಾಕ್ರೆ ಹೀಗಾಡ್ತಾ ಇದ್ದೀರಾ ನೀವು? ಏನ್ ಅವ್ರೇನ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಟ್ರ? ಮಕ್ಕಳು ಅಂದ್ರೆ ಯಾರಿಗೆ ಮುದ್ದು ಬರಲ್ಲ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಪ್ರೀತಿಯಿಂದ ತಪ್ಕೊಂಡ್ರು ಅಷ್ಟೇ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ಕ್ಷಮಿಸಿಮ್ಮ. ನೋಡಿ, ಇವರು ನನ್ನ ತಾಯಿ, ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ. ತುಂಬಾ ವರ್ಷದಿಂದ ಹೀಗೆ ಇದ್ದಾರೆ. ನಾವಿಬ್ರು ಇವ್ರ ಮಕ್ಕಳು. ಚಿಕ್ಕವರಾಗಿದ್ದಾಗ ನಮ್ಮನ್ನು ನೋಡಿದರೆ ಇವ್ರ ಮನಸ್ಸು ಅಲ್ಲೇ ಉಳ್ಕೊಂಬಿಟ್ಟಿದೆ. ಅವ್ರ ದೃಷ್ಟಿನಲ್ಲಿ ಈ ಮಕ್ಕಳು ತನ್ನ ಮಕ್ಕಳು ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಅವರು ಪ್ರೀತಿಯಿಂದ ತಬ್ಕೊಂಡ್ರು ಅಷ್ಟೇ. ಅದರಲ್ಲಿ ತಾಯಿ ಪ್ರೀತಿ ಇತ್ತು. ದಯವಿಟ್ಟು ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಇವ್ರ ಬಗ್ಗೆ ಅಂತಲ್ಲ, ಪೂರ್ತಿ ವಿಚಾರ ಗೊತ್ತಿಲ್ಲ ಯಾರ ಬಗ್ಗೆನೂ ಮಾತಾಡ್ಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಸಾರಿ ಸರ್, ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅಮ್ಮ ಕ್ಷಮಿಸಿ ಅಮ್ಮ. ಪಾಪು ಗುಂಡು ಪಾಪು ಅಮ್ಮ ನನ್ನ ಮಾತು ಕೇಳಿಲ್ಲ, ನೀನ್ ಬಾಯಿಲಿ ಬಾ. ಅಮ್ಮ ಇಲ್ಲಿ ನೋಡು, ನಾನು ನಿಮ್ಮ ಗುಂಡು, ಅವಳು ಪಾಪು. ಅಮ್ಮ ನಾನು ಪಾಪು. ಪಾಪು ಅಮ್ಮ, ಆ ಮಗು ಪಾಪು ಅಂದ್ಯಲ್ಲ, ನಾನೇ ಪಾಪು. ಅಮ್ಮ ನಾನೇಮ್ಮ, ನಾನೇ ನಿನ್ ಗುಂಡು. ನೋಡುವಾಗ ಚಿಕ್ಕವರಾಗಿದ್ವಿ, ಈಗ ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ವಿ. ಅದಕ್ಕೆ ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಣ್ಣ, ನೀವು ಹೇಳಿದವಳಿಗೆ ಎಷ್ಟು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನ ಎತ್ತಾಡ್ಸಿದಾಳೆ. ಪಾಪ ಅಮ್ಮ ನಮ್ಮನ್ನ ಗುರ್ತಿಡಿತಿಲ್ಲ. ಇವಳನ್ನ ನೋಡಿದ್ರೆ ಪಾಪ ಅನ್ಸಿದೆ ಅಣ್ಣ. ಈಗ ಏನ್ ಮಾಡೋಣ ಹೇಳು ಸಂಜಯ್? ತುಂಬಾ ದಿವಸ ಅಮ್ಮನ್ನ ಈ ಸ್ಥಿತಿಲಿ ನೋಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಕೈಲಂತೂ ಆಗಲ್ಲ. ಸದ್ಯಕ್ಕೆ ಅವ್ರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಒಂದು ಸ್ವಲ್ಪ ಮೆಡಿಸಿನ್ಸ್ ಬರ್ಕೊಡ್ತೀನಿ. ಮೆಡಿಸಿನ್ಸ್ ತೊಗೊಳ್ತಾ ಇರಲಿ, ಅಬ್ಸರ್ವೇಷನಲ್ಲಿ ಇಡೋಣ. ಇಂಪ್ರೂವ್ ಆದರೂ ಆಗಬಹುದು. ಈ ಸಾಧ್ಯತೆನೂ ತಳ್ಳಹಾಕೋಕ್ಕಾಗಲ್ಲ. ಕೆಲವು ಸರಿ ನಮ್ಮ ನಿರೀಕ್ಷೆಗೂ ಮೀರಿ ಮಿರಾಕಲ್ಸ್ ಆಗ್ಬಿಡುತ್ತೆ. ಎಲ್ಲ ಸರಿ ಹೋಗುತ್ತೆ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಸರಿ, ಬರ್ಕೊಡು ನೋಡೋಣ. ಹಾಂ, ಇನ್ನೊಂದು ವಿಷಯ, ಇಂಪ್ರೂವ್ಮೆಂಟ್ಸ್ ಅನ್ನೋದು ಬರೀ ನಾನು ಬರೆಯೋ ಮೆಡಿಸಿನ್ಸಿಂದ ಆಗಲ್ಲ. ಅದ್ರ ಜೊತೆ ಇನ್ನೊಂದಷ್ಟು ಕೆಲಸನೂ ಆಗಬೇಕು. ಏನಾಗಬೇಕು ಹೇಳು, ನಾನು ಮಾಡ್ತೀನಿ. ಹೇ, ಅಂಥದ್ದೇನಿಲ್ಲ ಕಣೋ. ಅಮ್ಮ ಯಾರನ್ನ ಜಾಸ್ತಿ ಹಚ್ಕೊಂಡಿದ್ದಾರೋ, ಯಾರ ಜೊತೆ ಖುಷಿಯಾಗಿರ್ತಾರೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಥರ ಆದರೆ ಸಾಕು. ಆಗ ಅವರು ಇನ್ನಷ್ಟು ಆ್ಯಕ್ಟಿವ್ ಆಗ್ತಾರೆ, ಇಂಪ್ರೂವ್ಮೆಂಟ್ಸ್ ತೋರಿಸ್ತಾರೆ. ಅಷ್ಟೇ ಅಲ್ಲ, ಇವರು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಮೆಡಿಸಿನ್ಸ್ ಜೊತೆ ಇವೆಲ್ಲ ಸೇರಿಕೊಂಡಾಗ ಟ್ರೀಟ್ಮೆಂಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಿಜ ಹೇಳಬೇಕು ಅಂದರೆ ಇಂಥ ಕೇಸ್ಗಳಲ್ಲಿ ನಾನು ಬರೆಯೋ ಮೆಡಿಸಿನ್ಸ್ಗಿಂತ ಅವ್ರ ಸುತ್ತ ಇರೋರು ಅವ್ರನ್ನ ಹೇಗೆ ನೋಡ್ಕೋತಾರೆ ಅನ್ನೋದೇ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ನೋಡೋಣ, ಒಂದು ಮಿರಾಕಲ್ ಆಗಿ ಅಮ್ಮಂಗೆ ಮಾತು ಬಂದರೂ ಬರಬಹುದು. ಅವರು ಒಂದ್ಸರಿ ಮಾತಾಡೋಕೆ ಶುರು ಮಾಡಿದ್ರು ಅಂದರೆ ನಾವು ಅರ್ಧ ಯುದ್ಧ ಗೆದ್ದಾಗೆ. ಸಂಜಯ್, ಇದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ? ಐ ಮೀನ್, ಇವ್ರು ಯಾವಾಗ ಸರಿ ಹೋಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಐ ಆಮ್ ಸಾರಿ ಗೌತಮ್, ಅದನ್ನು ಹೇಳೋಕ್ಕಾಗಲ್ಲ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇವ್ರ ಸಮಸ್ಯೆ ನಿನ್ನೆದು ಮೊನ್ನೆದು ಅಲ್ವಲ್ಲ, ತುಂಬ ವರ್ಷಗಳಾಗ್ಬಿಟ್ಟಿದೆ. ಸಮಸ್ಯೆ ತುಂಬಾ ಡೀಪಾಗಿ ಬೇರು ಬಿಟ್ಬಿಟ್ಟಿದೆ.
ಹಾಗಾಗಿ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋಬೋದು ಕಣೋ. ಹಾಗಂತ ಬೇಗ ಆಗಬಾರ್ದು ಅಂತೇನಿಲ್ಲ, ಆಗೋ ಚಾನ್ಸಸ್ ಇದೆ. ನಮ್ಮ ಪ್ರಯತ್ನದ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ ನಾನು ಆಗಲೇ ಹೇಳಿದ್ನಲ್ಲ, ಮಿರಾಕಲ್ಸು ಆಗ್ಬೋದು. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಇಷ್ಟೇ ನಾವು ಮಾಡಬೇಕಾಗಿರೋದು. ಸರಿ, ನಾ ಬರ್ತೀನಿ. ಈ ಬೀಚ್ ನೋಡಿದ್ಯಾ? ಅಲ್ಲಿ ಸಮುದ್ರ ಬೋರ್ಗರಿತಾ ಇರುತ್ತೆ, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ, ಭಯ ಬೀಳಿಸುತ್ತೆ. ಅಲೆ ಆ ಅಲೆಗಳನ್ನೆಲ್ಲ ದಾಟ್ಕೊಂಡು ಸಮುದ್ರದಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ರೆ ಸಮುದ್ರ ಶಾಂತವಾಗಿರುತ್ತೆ. ಅಲ್ಲಿ ಅಲೆಗಳೇ ಇರಲ್ಲ, ಏನೂ ಇರಲ್ಲ. ಅಲೆಗಳು ಇದ್ದಿಂದೇ ಸುಳ್ಳು ಅನ್ನೋ ಥರ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಜೀವನನೂ ಹಾಗೇನೆ. ಈಗ ಏರಿಳಿತ, ಅಬ್ಬರ, ರೋಷ, ಕೋಪ, ಸಿಟ್ಟು, ಸೆಡವು, ಸೊಕ್ಕು ಎಲ್ಲ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ನಿಮ್ಮ ಜೀವನ ಬೇರೆ ಥರನೇ ಕಾಣಿಸಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಒಂದು ಮಗು ಮಾಡ್ಕೊಳ್ಳಿ. ನೋಡು, ನಿಮ್ಮ ಒಳಗಡೆ ಇದೆಯಲ್ಲ ಈಗೋ, ಅದನ್ನು ಮುರಿಯೋ ಶಕ್ತಿ ಯಾರಿಗಾದ್ರೂ ಇದೆ ಅಂದರೆ ಅದು ನಿಮ್ಮ ಮಗುಗೆ. ಓ ಗಾಡ್, ಅಪಾರ್ಟ್ ಮಾಡಿಸ್ಕೊಂಡಾಗ ಡಾಕ್ಟರು ನಿಮಗೆ ಮುಂದೆ ಮಕ್ಕಳಾಗೋದು ಕಷ್ಟ ಇದೆ, ಆಗ್ದೇನೂ ಇರ್ಬೋದು ಅಂತ ಹೇಳಿದ್ರು. ಇವಾಗ ಏನು ಮಾಡೋದು?